ರಾಜಕೀಯ ನಾಯಕರು ಬೆಳೆದು ಬಂದ ದಾರಿ, ಬೆಳೆಯಲು ಸಹಕರಿಸಿದವರು, ಅಡ್ಡಿ ಮಾಡಿ ಸ್ಫೂರ್ತಿಯಾದವರು, ಹೀಗೆ ರಾಜಕೀಯ ನಾಯಕರ ಏಳು ಬೀಳಿನ ಕಥೆಯನ್ನ ನಿಮ್ಮ ಮುಂದೆ ಹೇಳೋಕೆ ಬರೋದೇ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ. ಇವತ್ತಿನ ನಮ್ಮ ಅತಿಥಿ ಚಿತ್ರದುರ್ಗ ಜಿಲ್ಲೆಯ ಸಂಸದರಾಗಿರುವಂತಹ ಹಿರಿಯ ರಾಜಕಾರಣಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರು. ಅವರ ಕುಟುಂಬ ಹಾಗೂ ಅವರ ಫ್ಯಾಮಿಲಿ ಟೈಮ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ. ಅಮ್ಮ, 52 ವರ್ಷದ ಸುದೀರ್ಘ ದಾಂಪತ್ಯ ಜೀವನ. ಈ ದಾಂಪತ್ಯ ಜೀವನದಲ್ಲಿ ಇಷ್ಟು ಸಾಮರಸ್ಯನ ಉಳಿಸ್ಕೊಂಡು ಬರೋದ್ರ ಗುಟ್ಟು ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಏನಿಲ್ಲಮ್ಮ, ಗುಟ್ಟೇನು, ಅವರು ರಾಜಕೀಯಕ್ಕೆ ಹೋದರು, ನಾವು ಮನೆ ಕೆಲಸ. ಸಣ್ಣ ಪುಟ್ಟ ಉದ್ಯಮದಲ್ಲಿರೋರು, ಉದ್ಯೋಗಿಗಳನ್ನೇ 1 ಅವರ್ 1/2 ಅವರ್ ಲೇಟಾಗಿ ಮನೆಗೆ ಬಂದರೆ ಹೆಂಡತಿಗೆ ಜಗಳ ಆಡ್ತಾರೆ, ಕಿರಿಕಿರಿ ಮಾಡ್ತಾರೆ. ಸೊ ನಿಮಗೆ ಆ ಥರ ಪರಿಸ್ಥಿತಿಗಳು ಯಾವತ್ತೂ ಬಂದಿಲ್ವಾ? ಎಂದೂ ಕೇಳಿಲ್ಲ ಅವ್ರಿಗೆ, ಇವತ್ತಿನವ್ರಿಗೆ. ಈಗ 70 ವರ್ಷದವ್ರಾದ್ರೆ ನಾನು ಏನು ಕೇಳಕ್ಕೆ ಹೋಗಿಲ್ಲ. ಇವಾಗ ನೀವು ರಾಜ್ಯ ರಾಜಕಾರಣದಿಂದ ಕೇಂದ್ರ ರಾಜಕಾರಣಕ್ಕೆ ಹೋಗಿದ್ದೀರಾ, ಹೇಗಿದೆ ಅಲ್ಲಿನ ಒಂದು ರಾಜಕಾರಣ ಅಂತ ಅನ್ಸುತ್ತೆ? ಮಿಸ್ ಮಾಡ್ಕೊತಿದ್ದೀರಾ ರಾಜ್ಯ ರಾಜಕಾರಣನ? ರಾಜ್ಯದ ರಾಜಕಾರಣ ಅಂದರೆ ಜನಗಳಿಗೆ ಸ್ಪಂದಿಸಲಿಕ್ಕೆ ಅವಕಾಶ ಇದೆ, ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ದೇಶದ ರಾಜಕಾರಣ ರಾಜ್ಯದ ರಾಜಕಾರಣಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ, ಭೂಮಿ ಆಕಾಶದಷ್ಟು ವ್ಯತ್ಯಾಸ. ಪಾರ್ಲಿಮೆಂಟು ಈ ದೇಶದ ಪ್ರತಿಷ್ಠಿತ ಸಂಸ್ಥೆ. ಆ ಸಂಸ್ಥೆ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು ಇಡೀ ವಿಶ್ವದ ವಿಶ್ವಾಸವನ್ನು ಗಳಿಸಿದ್ದಾರೆ. ಸೊ ರಾಜ್ಯ ರಾಜಕೀಯ ಮಿಸ್ ಮಾಡ್ಕೊತಾ ಇದ್ದೀರಾ? 94ರಿಂದ 2023ವರೆಗೂ ರಾಜ್ಯದಲ್ಲಿ ಶಾಸಕನಾಗಿ, ಮಂತ್ರಿಯಾಗಿ ಅನೇಕ ಹುದ್ದೆಗಳನ್ನು ನಿಭಾಯಿಸಿ ಮತ್ತು ಪ್ರತಿಷ್ಠಿತ ದೊಡ್ಡ ದೊಡ್ಡ ಖಾತೆಗಳನ್ನು PWD, ಇರಿಗೇಷನ್ನು, ಮೈನರ್ ಇರಿಗೇಷನ್ನು, RDPR, ಸೋಷಲ್ ವೆಲ್ಫೇರು, ಇನ್ನೂ ಅನೇಕ ಆಹಾರ ಮತ್ತು ನಾಗರಿಕ ಪೂರೈಕೆ, ಈಗ ಅನೇಕ ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಎಲ್ಲದಕ್ಕಿಂತಲೂ ಭಾಳ ನನಗೆ ಹೆಮ್ಮೆ ತಂದಿರತಕ್ಕಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿನೂ ಇದ್ದೆ ನಾನು. ಹೆಚ್ಚುವರಿಯಾಗಿ ನನ್ನ ಹತ್ರ ಭಾಳಷ್ಟು ಖಾತೆಗಳು ಇರ್ತಿದ್ದು, ಹೀಗಾಗಿ ನನಗೊಂದು ಥರ ನೆಮ್ಮದಿ ಇದೆ.